ಬಾಂಬ್ ಸ್ಫೋಟದಲ್ಲಿ ಸಾವನ್ನಪ್ಪಿರುವಂತಹ ಶಿವಣ್ಣ ಅವರ ಮನೆಗೆ ವೀರಪ್ಪ ಮೊಯ್ಲಿ ಭೇಟಿ ಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರ ಜೊತೆ ಮಾತನಾಡ್ತಾ ಇದ್ದಾರೆ. ಆದರೆ ಅವರ ಬಾಡಿಯನ್ನು ಇಲ್ಲಿ ತರಿಸಲಿಕ್ಕೆ ನಾವು ಕೂಡಲೇ ತಕ್ಷಣ ಕಾರ್ಯಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ವಿದೇಶಾಂಗ ಸಚಿವೆ ಹತ್ರ ಮತ್ತು ಅದರ ಎಂಬೆಸಿಯಲ್ಲಿ ನಾವು ಆಗ್ರಹಪಡಿಸಿದ್ದೇವೆ. ಅದು ಆಗ್ತದೆ. ಈಗ ನಮ್ಮ ನಾನು ಬೆಳಗ್ಗಿನಿಂದ ವಿದೇಶಾಂಗ ಸಚಿವೆಯಾದಂಥ ಶ್ರೀಮತಿ ಸುಷ್ಮಾ ಸ್ವರಾಜ್, ಅದಕ್ಕೆ ಸಂಬಂಧಪಟ್ಟಂಥ ಎಂಬೆಸಿ ಮಿಷನ್ ಹತ್ರ, ಅದರ ಜಾಯಿಂಟ್ ಸೆಕ್ರೆಟರಿ ಅವರ ಹತ್ರ ಎಲ್ಲ ನಾನು ಸತತ ಸಂಪರ್ಕದಲ್ಲಿದ್ದೇನೆ. ಅವರ MA ಬಂದಂಥ 5 ಜನದ್ದು ಕನ್ಫರ್ಮ್ ಆಗಿದೆ. ಶಿವಕುಮಾರ್ ಇದ್ದು ಕನ್ಫರ್ಮ್ ಆಗಿಲ್ಲ, ಆದರೆ ಆ್ಯಪ್ನಲ್ಲೆಲ್ಲ ಫೋಟೋ ಬರ್ತಾ ಇದೆ. ಪುಟ್ಟರಾಜ್, ಮಾರೇಗೌಡ 3 ಜನರದ ಅವರು ನಮಗೆ MA ನಾವು ಕಳಿಸಿದಂಥ ಇಂಟಿಮೇಷನ್ ಪ್ರಕಾರ ಕನ್ಫರ್ಮ್ ಆಗಲಿಲ್ಲ ಡೆತ್. ಮತ್ತೆ ಯಾರ್ದು ಶಿವಕುಮಾರ್ ಇದ್ದು ಆದರೂ ನಾವು ಸತತ ಸಂಪರ್ಕದಲ್ಲಿದ್ದೇವೆ. ಆದರೆ ಇಲ್ಲಿ ಬಂದಂಥ ಆ್ಯಪ್ ಅದೆಲ್ಲ ಫೋಟೋ ನೋಡಿದರೆ ಅದು ಶಿವಕುಮಾರ್ ಇದ್ದು ಕೂಡ ಕನ್ಫರ್ಮ್ ಆದಾಗ ಕಾಣ್ತದೆ. ಆದರೆ MA ಕನ್ಫರ್ಮೇಷನ್ ಬರಲಿಲ್ಲ. ಕನ್ಫರ್ಮೇಷನ್ ಸಿಕ್ಕಿದೆ. ನಾನು ಬೆಳಿಗ್ಗಿನಿಂದ ಇದು ವೀರಪ್ಪ ಮೊಯ್ಲಿ ಅವರ ಮಾತು. ಈಗಾಗಲೇ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಜೊತೆ ನಾವು ಮಾತನಾಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಇಲ್ಲಿವರೆಗೂ ಬಂದಿರುವ ಮಾಹಿತಿ ಪ್ರಕಾರ ಇಬ್ಬರ ಬಗ್ಗೆ ಅಧಿಕೃತವಾದ ಮಾಹಿತಿ ಬಂದಿದೆ. ಇನ್ನು ಕೂಡ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಅದು ನಮಗೆ ಬಂದಿರುವಂತಹ ಇತರೆ ಮಾಹಿತಿಯ ಪ್ರಕಾರ 4 ಜನ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಿದೆ ಅಂತ ಹೇಳಿ ವೀರಪ್ಪ ಮೊಯ್ಲಿ ಈಗಾಗಲೇ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ನಮಗೆ ಬೇರೆ ಮಾಹಿತಿಯ ಪ್ರಕಾರ ಈಗಾಗಲೇ ಆ ಫೋಟೋಗಳನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ಅವರ ಸಾವು ಖಚಿತವಾಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಕೂಡ ನಾವು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೀವಿ. ವಿದೇಶಾಂಗ ಇಲಾಖೆಯ ಸಚಿವೆ ಆಗಿರುವಂತಹ ಸುಷ್ಮಾ ಸ್ವರಾಜ್ ಅವರ ಬಳಿ ನಾವು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೀವಿ ಅನ್ನುವ ಮಾತನ್ನ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಈಗಾಗಲೇ ವಿದ್ಯಾರಣ್ಯಪುರದಲ್ಲಿರುವಂತಹ ಶಿವಣ್ಣ ಅವರ ಮನೆಗೆ ವೀರಪ್ಪ ಮೊಯ್ಲಿ ತೆರಳಿದ್ದಾರೆ. ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ಕಡೆಗಳಿಂದ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಅಧಿಕೃತವಾಗಿ ಈಗ ಇಬ್ಬರು ಸಾವನ್ನಪ್ಪಿರುವ ಬಗ್ಗೆ ಅಷ್ಟೇ ಮಾಹಿತಿ ಲಭ್ಯವಾಗಿದೆ ಅಂತ ಹೇಳಿದರು. ಪುರುಷೋತ್ತಮ್ ರೆಡ್ಡಿಗೆ ಕೊಲಂಬೋದಲ್ಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು, ಯಲಹಂಕ ಶಾಸಕ SR ವಿಶ್ವನಾಥ್ ಸಂಬಂಧಿ ಪುರುಷೋತ್ತಮ್ ಅವರನ್ನ ನೋಡೋದಕ್ಕೆ ಕೊಲಂಬೋಗೆ ಈಗ SR ವಿಶ್ವನಾಥ್ ಕೂಡ ತೆರಳಲಿದ್ದಾರೆ. ಈಗಾಗಲೇ ಈ ಒಂದು ಬಾಂಬ್ ಸ್ಫೋಟದಲ್ಲಿ ಪುರುಷೋತ್ತಮ್ ಅವರು ಗಾಯಗೊಂಡಿದ್ದಾರೆ. ಅವರಿಗೆ ಕೊಲಂಬೋದಲ್ಲೇ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಯಲಹಂಕ ಶಾಸಕ SR ವಿಶ್ವನಾಥ್ ಅವರ ಸಂಬಂಧಿ ಪುರುಷೋತ್ತಮ್ ಅವರು ನಿನ್ನೆ ಈ ಒಂದು ಬಾಂಬ್ ಬ್ಲಾಸ್ಟ್ ಅಲ್ಲಿ ಗಾಯಗೊಂಡಿದ್ರು. ಅವರಿಗೆ ಈಗ ಕೊಲಂಬೋದಲ್ಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. SR ವಿಶ್ವನಾಥ್ ಸಂಬಂಧಿ ಆಗಿರುವಂತಹ ಪುರುಷೋತ್ತಮ್ ಅವರನ್ನ ನೋಡೋದಕ್ಕೆ ಕೊಲಂಬೋಗೆ SR ವಿಶ್ವನಾಥ್ ಕೂಡ ತೆರಳಲಿದ್ದಾರೆ. ಹಾಗೆಯೇ ವಿಶ್ವನಾಥ್ ಅವರ ಸಂಬಂಧಿಗಳು ಕೂಡ ಅವರು ವಿಶ್ವನಾಥ್ ಅವರ ಜೊತೆ ತೆರಳಲಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಕೊಲಂಬೋ ದಾಳಿಯಲ್ಲಿ 5 ಕನ್ನಡಿಗರು ಸಾವನ್ನಪ್ಪಿರುವ ಮಾಹಿತಿ ಇಲ್ಲಿಯವರೆಗೂ ಲಭ್ಯವಾಗ್ತಾ ಇದೆ. ಇನ್ನು ಕನ್ನಡಿಗರ ಸಾವಿನ ಬಗ್ಗೆ ಬೆಳಗ್ಗೆ ಗೊತ್ತಾಗಿದೆ ಅಂತ ಹೇಳಿ ವಿದೇಶಾಂಗ ಸಚಿವೆ ಸಂಪರ್ಕವನ್ನ ನಾವು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ವೀರಪ್ಪ ಮೊಯ್ಲಿ. ಸುಷ್ಮಾ ಸ್ವರಾಜ್ ಅವರಿಂದ ಮಾಹಿತಿಯನ್ನು ಕೂಡ ಪಡಿತಾ ಇದ್ದೇನೆ ಅಂತ ಹೇಳಿ ವೀರಪ್ಪ ಮೊಯ್ಲಿ ಹೇಳಿದ್ದು. ಒಂದು ಕಡೆ ಈ ಒಂದು ಘಟನೆಯ ಬಗ್ಗೆ ವೀರಪ್ಪ ಮೊಯ್ಲಿ ಖಂಡನೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ವಿದೇಶಾಂಗ ಸಚಿವೆ ಜೊತೆ ಸಂಪರ್ಕದಲ್ಲಿದ್ದೇವೆ, ಸುಷ್ಮಾ ಸ್ವರಾಜ್ ಅವರಿಂದ ಮಾಹಿತಿಯನ್ನ ಪಡಿತಾ ಇದ್ದೇವೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಕೊಲಂಬೋದ ಶುಭಕಾರ್ಯದಲ್ಲಿ ಮೃತ ದೇಹಗಳಿವೆ, ಮೃತರನ್ನ ಗುರುತಿಸುವಂತಹ ಕಾರ್ಯ ನಡೀತಾ ಇದೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ವೀರಪ್ಪ ಮೊಯ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಗೆ ಈಗ ಬೆಳಿಗ್ಗೆ ಎಲ್ಲ ಅರ್ಲಿ ಮಾರ್ನಿಂಗ್ ಇಂದ ಗೊತ್ತಾಗ್ತಾ ಇದೆ. ಅದರ ಬಗ್ಗೆ ಸೂಕ್ತವಾದಂತಹ ತಕ್ಷಣ ಮಾಹಿತಿ ತಗೊಳ್ಳಿಕ್ಕೆ ಕೂಡ ನಾನು ವಿದೇಶಾಂಗ ಸಚಿವೆ ಆದಂತ ಸುಷ್ಮಾ ಸ್ವರಾಜ್ ಅವರ ಸಂಪರ್ಕ ಬೆಳೆಸಿದ್ದೇನೆ. ಅದೇ ಪ್ರಕಾರ ಅದಕ್ಕೆ ಸಂಬಂಧಪಟ್ಟಂತ ಕೌನ್ಸಿಲ್ ಜನರಲ್, ಅಂಬಾಸಡರ್, ಮತ್ತೆ ಅಲ್ಲಿ ಕೇಂದ್ರದ ಜಾಯಿಂಟ್ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ ಇವರ ಹತ್ರೆಲ್ಲ ಕೂಡ ಬೆಳಿಗ್ಗೆಯಿಂದ ಕೂಡ ನಾನು ಸಂಪರ್ಕ ಬೆಳೆಸಿ ಇದು ಸರಿಯಾದಂತಹ ಮಾಹಿತಿಗಳನ್ನ ಪಡೆದುಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಮಾರ್ಚುವರಿಯಲ್ಲಿ ಬಾಡಿ ಹಾಕಿದ್ದಾರೆ. ಅದಕ್ಕೆಲ್ಲ ಗುರುತಿಸುವಂತ ಕೆಲಸ ಈಗ ಆಗ್ತಾ ಇದೆ. ಅದೇ ಪ್ರಕಾರ ಕೆಲವರು ಆಸ್ಪತ್ರೆಗೆ ಸೇರಿದ್ದಾರೆ. ಅದನ್ನು ಕೂಡ ನಾವು ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲಾ ಪ್ರಯತ್ನಗಳು ಕೂಡ ನಾನು ಬೆಳಿಗ್ಗಿನಿಂದ ಅದೇ ಕೆಲಸದಲ್ಲಿದ್ದೇನೆ. ಅದು ಅತ್ಯಂತ ದುರಂತ ಮತ್ತು ಅಮಾನುಷವಾದಂತಹ ಕೆಲಸವನ್ನ ಇದು
ಈ ಇವರು ಏನು ಉಗ್ರಗಾಮಿಗಳು ಯಾರು ಅದು ಮಾಡಿದ್ದಾರೆ ಅದನ್ನ ಖಂಡಿತವಾಗಿ ಕೂಡ ಖಂಡನೆ ಮಾಡಬೇಕು. ಇದೊಂದು ಮಾನವೀಯತೆಯ ಕೆಲಸ ಅಲ್ಲ, ಅದು ಎಷ್ಟು ದೌರ್ಜನ್ಯ ಕ್ರೂರಿಗಳಾಗಿ ವರ್ಕ ಮಾಡಿದ್ರೆ ಅದು ಕೂಡ ಅಮಾಯಕರ ಮೇಲೆ ದಾಳಿ ಮಾಡತಕ್ಕಂತ ಒಂದು ಕೃತ್ಯ, ಅದನ್ನ ಎಂದೆಂದಿಗೂ ಯಾರಿಗೂ ಕೂಡ ಕ್ಷಮಿಸಲಿಕ್ಕೆ ಆಗುದಿಲ್ಲ. ಅದನ್ನ ತೀವ್ರವಾಗಿ ನಾವೆಲ್ಲ ಖಂಡಿಸ್ತೇವೆ. ದಿನನಿತ್ಯ ಪ್ರಾಮಾಣಿಕವಾಗಿ ಬಹಳ ಕೆಲಸ ಮಾಡಿದವರು ಇನ್ನೂ ಕೆಲವರು ಇದ್ದಾರೆ. ಯಾವ ಪಕ್ಷಕ್ಕೆ ಸೇರಿರ್ಲಿ ಈ ಮರಣ ನಿಜವಾಗಿ ಬರಬಾರ್ದಿತ್ತು. ಅದು ಕೂಡ ಇಂಥ ಒಂದು ದೌರ್ಜನ್ಯದಿಂದ ಇವತ್ತು ಅಮಾನುಷವಾಗಿ ಈ ತರ ಮಾರಕವಾದಂತ ರೀತಿಯಲ್ಲಿ ಮಾಡಿದ್ದಾರೆ. ಇದನ್ನ ಖಂಡಿತವಾಗಿ ಖಂಡಿಸ್ತಾರೆ. ಕುಟುಂಬಗಳಿಗೆ ದೇವರು ಈ ದುಃಖವನ್ನ ಮತ್ತು ಈ ಒಂದು ಆತಂಕವನ್ನ ಭರಿಸತಕ್ಕಂತ ಶಕ್ತಿ ದಯಪಾಲಿಸಿ ಅಂತ ಹೇಳಿ ಕೂಡ ಬೇಡ್ಕೊಳ್ತೀವಿ.